ಅಧಿಕೃತವಾಗಿ ಬ್ಯಾಂಕ್ ಅಕೌಂಟ್ ಮುಖಾಂತರ ತೆಲಂಗಾಣ ಚುನಾವಣೆ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಮುಖಾಂತರ ಅಲ್ಲಿಂದ ಭಾಗಗಳ ಮುಖಾಂತರ ಹಣವನ್ನ ಬಿಡುಗಡೆ ಮಾಡಿದ್ದು ಅಧಿಕೃತವಾಗಿ ಇವತ್ತು ನಮ್ಮಲ್ಲಿ ಒಂದು ಹೋರಾಟ ಮುಖಾಂತರ ಕೇಳಲಿಕ್ಕೆ ಬಂದಿದ್ದೀವಿ. ನಮ್ಮೆಲ್ಲರಿಗೂ ನಮಸ್ಕರಿಸಿ ಒಂದು ಎರಡು ಮಾತನ್ನ ಮುಗಿಸ್ತೀನಿ. ಅವಾಗ ಅವ್ರಿಗೆಂದ ಗೊತ್ತಿರೋದಿಲ್ಲ, ಅವರಿಗೆ ಗೊತ್ತಿರೋದಿಲ್ಲ. ಹೀಗಾಗಿ ಅವರಿಗೆ ನೇರವಾಗಿ ಅವರ डेथ नोट चिरळीसरांनी सांगितल्याप्रमाणे डेथ नोट नावाला फायनल करण्यासाठी एकूणच सिद्धरामय्या सरकारमध्ये राजीनामा या दलित समाज ಬಗ್ಗೆ या डॉक्टर बाबासाहेब आंबेडकर ಅವರ ಬಗ್ಗೆ या ಪರಿಶಿಷ್ಟ ಸಮಾಜ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಮಾಡಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಆ ಪರಿಶಿಷ್ಟ ಸಮಾಜಕ್ಕೆ ಮೋಸ ಮಾಡುವಂತ ದ್ರೋಹ ಮಾಡುವಂತ ಕೆಲಸ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. 187 ಕೋಟಿ ಹಣ ಲೂಟಿ ಮಾಡಿ ಆ ಪರಿಶಿಷ್ಟ ನಿಗಮದಿಂದ ಹಣ ಗಾಯಬ್ ಮಾಡಿ ಇಷ್ಟೆಲ್ಲ ಹಣ ಎಲ್ಲಿ ಬಳಕೆ ಮಾಡಿದ್ದಾರೆ ಅಂದ್ರೆ ತೆಲಂಗಾಣದಲ್ಲಿ ಇರುವಂತ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಗಳಿಗೆ ಹಣ ಕೊಟ್ಟ ನಮ್ಮ ಪರಿಶಿಷ್ಟ ಸಮಾಜಕ್ಕೆ ಮೋಸ ಮಾಡುವಂತ ದೊಡ್ಡ ಪಾಪ ಕೆಲಸ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಮತ್ತ ಇದ ಒಬ್ಬರ ಅಧಿಕಾರಿ ಆತ್ಮಹತ್ಯೆ ಮಾಡಿದ್ಮೇಲೆ ಜನರ ಎದುರುಗಡೆ ಬಂದಿರಂತ ವಿಷಯ. ಎಷ್ಟೋ ವಿಷಯಗಳ ಗೊತ್ತೇ ಇಲ್ಲ, ಗೊತ್ತು ಮಾಡೋನು ಕೊಡೋದಿಲ್ಲ. ಈ ತರ ಭ್ರಷ್ಟಾಚಾರದಲ್ಲಿ ಮುಳುಗಿನಂತ ಸಿದ್ದರಾಮಯ್ಯ ಸರ್ಕಾರ, ಕರ್ನಾಟಕದ ನಾಡಿನ ಜನರಿಗೆ ಮೋಸ ಮಾಡುವಂತ ಸಿದ್ದರಾಮಯ್ಯ ಸರ್ಕಾರ ಬರ್ಖಾಸ್ತ್ ಆಗಬೇಕು, ಮನೆಯಲ್ಲಿ ಹೋಗಿ ಕೂಡಿರ್ಬೇಕ ಸಿದ್ದರಾಮಯ್ಯ ಅವರ, ಡಿ ಕೆ ಶಿವಕುಮಾರ್ ಅವರ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಬೀದಿಗಿಲ್ದ ಈ ಹೋರಾಟ ಮಾಡ್ತಾ ಇದ್ದೀವಿ. ಮತ್ತೆ ಇದು ಬರೀ ಪರಿಶಿಷ್ಟ ಸಮಾಜಕ್ಕೆ ಅಂತಲ್ಲ, ಇವತ್ತು ಪರಿಶಿಷ್ಟ ಸಮಾಜ ಮೇಲೆ ದ್ರೋಹ ಮಾಡಿ ಅನ್ಯಾಯ ಮಾಡಿದ್ದಾರೆ. ನಾಳೆ ಬೇರೆ ಸಮಾಜ ಮೇಲೆ ಮಾಡ್ಲಿಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. ಜಾತ್ಯತೀತ ಕೆಲಸ ಮಾಡ್ತೇವಂತ ಸುಳ್ಳು ಮಾತಾಡುವಂತ ಕಾಂಗ್ರೆಸ್ ಪಕ್ಷದ ಮುಖಂಡರ, ನಾಯಕರ, ಮುಖ್ಯಮಂತ್ರಿ ಅವರ ಕನ್ನಡಿಯಲ್ಲಿ ಹೋಗಿ ಬರೀ ತಲೆ ಹೆಂಚ್ಕೊಳ್ಳುವಂತ ಕೆಲಸ ಮಾಡಬಾರ್ದು. ಸ್ವಲ್ಪ ತನ್ನ ಹೃದಯದಲ್ಲಿ ಇರುವಂತ ಭಾವನೆನು ತಿಳ್ಕೊಂಡ ಜನರಿಗೆ ತನ್ನ ಅಸಲಿ ರೂಪ ತೋರಿಸ್ಬೇಕಂತ ಒಂದು ವಿನಂತಿ ನಾವು ಮಾಡ್ತಾ ಇದ್ದೀವಿ. ಈ ಸರ್ಕಾರ ಬರ್ಖಾಸ್ತ್ ಆಗಬೇಕು, ಈ ಸರ್ಕಾರ ಇರಬಾರ್ದು, ಇಲ್ಲರೆ ಜನ ಲತ್ತಿ ಹಾಕಿ ಹೊರಗೆ ಕಳಿಸ್ತಾರಂತ ಆ ವಿಶ್ವಾಸದಿಂದ ಇವತ್ತು ನಾವು ಈ ಹೋರಾಟ ಮಾಡ್ತಾ ಇದೀವಿ. ಇಂಥ ಸಮಯದಲ್ಲಿ ಸಿಎಂ ಡಿಸಿಎಂ ಫೈಟ್ ನಡೆದಿದ್ರು ಅವ್ರ ಸರ್ಕಾರದಾಗ. ಈ ಸದ್ಯಕ್ಕೆ ದಿಲ್ಲಿಗೆ ಹೋಗಿ ಕೂತಿದ್ದಾರೆ ಅವರ. ಸಿಎಂ ಡಿಸಿಎಂ ಬಗ್ಗೆ ಜನರ ಬಗ್ಗೆ ಚಿಂತನೆ ಇಲ್ಲ. ಆ ಹೋರಾಟದ ನಮ್ದು ಉದ್ದೇಶ ಇಷ್ಟೇ, ಪರಿಶಿಷ್ಟ ಸಮಾಜ ಮೇಲೆ ಅನ್ಯಾಯ ಆಗಿದ್ರೆ ಅಥವಾ ನ್ಯಾಯ ಸಿಗಬೇಕು. ಮತ್ತೆ ಈ ತರ ಯಾವ ಮತ್ತ ಸಮಾಜ ಮೇಲೆ ಮತ್ತೊಂದು ಸಮಾಜದ ಮೇಲೆ ಅನ್ಯಾಯ ಆಗಬಾರ್ದಂತ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಇದು ಹೋರಾಟ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡ್ತಾ ಇದೀವಿ. ಧನ್ಯವಾದಗಳು. ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್.